ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದೀವಿ. ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರನ್ನು ನೀಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು ತಪ್ಪಿಸ್ಕೊಂಡು ಹೋಗಿದ್ದಾರೆ ಸಜಾ ಕೈದಿಗಳು ಅವರನ್ನ ಪತ್ತೆ ಮಾಡಲಿಕ್ಕೆ ನಾವು 3 ವಿಶೇಷ ತಂಡಗಳನ್ನ ಮಾಡಿದ್ವಿ. ಆದಷ್ಟು ಬೇಗ ಅವರನ್ನ ಬಂಧಿಸ್ತೀವಿ. ಬೇಸಿಕಲಿ ಇವರೆಲ್ಲ ಏನಿದ್ದಾರೆ 3 ಜನ ಆರೋಪಿಗಳು ಮೂಲತಃ ಬೀದರ್ ಜಿಲ್ಲೆಯವರಿದ್ದಾರೆ ಮತ್ತು 3 ಜನರಿಗೆ ಸಜೆ ಆಗಿದೆ. 2 ಜನ ಆರೋಪಿಗಳಿಗೆ ಲೈಫ್ ಸೆಂಟೆನ್ಸ್ ಆಗಿದೆ ಕೊಲೆ ಪ್ರಕರಣದಲ್ಲಿ ಮತ್ತು ಇನ್ನೊಬ್ಬ ಆರೋಪಿಗೆ 20 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್ ಒಂದು ಪೋಕ್ಸೋ ಕೇಸಲ್ಲಿ ಸಜೆ ಆಗಿರುವಂತದ್ದು. 3 ಜನ ಮೂಲತಃ ಬೀದರ್ ಜಿಲ್ಲೆಯವರಿದ್ದಾರೆ ಮತ್ತು ಒಂದು ಏನು ಬ್ಯಾರಕ್ ನಂಬರ್ 5 ಇತ್ತು ಅಲ್ಲಿಂದ ಇವರು ತಲೆಮರೆಸಿಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಹೆಚ್ಚಿನ ಒಂದು ತನಿಖೆ ಈಗಾಗಲೇ ನಡೀತಾ ಇದೆ. ಸ್ಥಳಕ್ಕೆ ನಾವು ಸೋಕೋ ಟೀಮ್ ಅವರಿಗೆ ಕೂಡ ಕರೆಯಿಸಿ ಏನು ಸ್ಥಳ ಇದೆ ಅದನ್ನ ವೈಜ್ಞಾನಿಕವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದೀವಿ. 3 ಏನು ಆರೋಪಿಗಳಿದ್ದಾರೆ 3 ಜನ ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು. ಅದರಲ್ಲಿ ಕೆಲವು ತಯಾರಿ ಮಾಡಿಕೊಂಡು ತಪ್ಪಿಸಿಕೊಂಡಿರೋ ರೀತಿ ಕಾಣ್ತಾ ಇದೆ. ಅಲ್ಲಿ ಒಂದು ಹೊಸ ಪ್ರಿಸನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೆ ಬೇಕಾಗಿರುವ ಒಂದು ಏಣಿ ಅದನ್ನ ಬಳಸಿಕೊಂಡು ಏನು ಮೇನ್ ಹೈ ರೈಸ್ ಕಾಂಪೌಂಡ್ ವಾಲ್ ಇದೆ ಅದರಿಂದ ಜಂಪ್ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಒಂದು ಏನು ಬ್ಯಾರಕ್ ಇದೆ ಸೆಲ್ ಏನಿದೆ ಅದರಲ್ಲಿ ವಾಶ್ರೂಮ್ ಅಲ್ಲಿರೋ ಒಂದು ಗ್ರಿಲ್ ಕಟ್ ಮಾಡಿ ಆ ಗ್ರಿಲ್ ಇಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈಗ ಅದ್ರ ಬಗ್ಗೆನೂ ಚೆಕ್ ಮಾಡ್ತಾ ಇದೀವಿ. ಅದ್ರಲ್ಲಿ ಏನಾಗಿದೆ ಕೆಲವು ಸಿಬ್ಬಂದಿಯವರು ಅಧಿಕಾರಿಗಳದ್ದು ಲೋಪದೋಷನೂ ಇರಬಹುದು. ಹಾಗಾಗಿ ಸೀನಿಯರ್ ಪ್ರಿಸನ್ ಅಧಿಕಾರಿಗಳು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರ್ದಾದ್ರೂ ಅದರಲ್ಲಿ ನೆಗ್ಲಿಜೆನ್ಸ್ ಇದ್ರೆ ಕೂಡ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ದೇಶನವನ್ನು ಕೂಡ ನೀಡಿದೆ. ನಿನ್ನೆ ಇನ್ಸಿಡೆಂಟ್ ಆದ ಮೋಸ್ಟ್ಲಿ ವರ್ಕಿಂಗ್ ಇರಲಿಲ್ಲ. ವಿಶೇಷ ತಂಡ 3 ವಿಶೇಷ ತಂಡಗಳನ್ನು ಮಾಡಿದ್ವಿ ಈಗಾಗಲೇ. ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಲಿಕ್ಕೆ ಮತ್ತು ಸುತ್ತಮುತ್ತಲಿನ ಪರಿಶೀಲನೆ ಸಿಸಿಟಿವಿ ಫುಟೇಜಸ್ ಗಳನ್ನ ಮಾಡ್ಲಿಕ್ಕೆ ಮತ್ತು ಫೀಲ್ಡ್ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ಲಿಕ್ಕೂ ಕೂಡ ನಾವು ಹೇಳಿದೀವಿ. ಮತ್ತು ಈಗಾಗಲೇ ಏನಿದು ರೇಂಜ್ DIG ಅವರಿದ್ದಾರೆ ಮತ್ತು SP ಬೀದರ್ ಅವರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದೀವಿ. ಎಲ್ಲಾ ಕಡೆ ನಾವು ಎಲ್ಲಾ ಆಯಾಮಗಳಲ್ಲಿ ಈಗ ನಮ್ಮ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಆದಷ್ಟು ಬೇಗ ಆರೋಪಿಗಳನ್ನು ಏನು ತಲೆಮರೆಸಿಕೊಂಡಿದ್ದಾರೆ ಅವರಿಗೆ ಬಂಧಿಸ್ತೀವಿ. ಸೊ ಕನ್ಫರ್ಮೇಶನ್ ಇಲ್ಲ, ಸುಮಾರು ಮಾಹಿತಿಗಳು ಬರ್ತಾ ಇದೆ. ಅಟ್ ದಿಸ್ ಸ್ಟೇಜ್ ಇಟ್ ಇಸ್ ಟು ಅರ್ಲಿ ಟು ಕಾಮೆಂಟ್ ಅಂತ. ಎಕ್ಸಾಕ್ಟ್ ಟೈಮ್ ಲೈನ್ ಈಗ ಹೇಳಿಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಎಂಕ್ವೈರ್ಡ್. ಅವ್ರೇನು ಪ್ರಿಲಿಮಿನರಿ ಎಂಕ್ವೈರಿ ಮಾಡ್ತಾರೆ. ಪ್ರಿಸನ್ ಅಥಾರಿಟಿಗಳು ಕೂಡ ಬರ್ತಾ ಇದ್ದಾರೆ, ಸೀನಿಯರ್ ಆಫೀಸರ್ ಬರ್ತಾ ಇದ್ದಾರೆ. ಅವರು ಕೂಡ ಪರಿಶೀಲನೆ ಮಾಡಿ ಒಂದ್ ವೇಳೆ ಯಾರ್ಯಾರ್ದು ನೆಗ್ಲಿಜೆನ್ಸ್ ಇದೆ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳುವ ಒಂದು ಸಾಧ್ಯತೆ ಇದೆ.